ನನ್ನ ಮೊಮ್ಮಕ್ಕಳ ವಿಚಾರಕ್ಕೆ ಬಂದ್ರೆ ಮಣ್ಣು ಮುಗಿಸ್ತೀನಿ. ರಮ್ಯಾ ಹೇಳಿಕೆ ವಿಚಾರದಲ್ಲಿ ಫುಲ್ ರಾಂಗ್ ಆಗಿರುವಂತಹ ನಟ ಯಶ್ ಅವರ ತಾಯಿ ನನ್ನ ಮೊಮ್ಮಕ್ಕಳ ವಿಚಾರಕ್ಕೆ ಬಂದ್ರೆ ಮಕ್ಕುಗಿತೀನಿ. ರಮ್ಯಾ ಹೇಳಿಕೆ ವಿಚಾರದಲ್ಲಿ ಫುಲ್ ಗರಂ ಆಗಿರುವಂತಹ ನಟ ಯಶ್ ಅವರ ತಾಯಿ ನಾನು ಬದುಕಿರೋವರೆಗೂ ಕೂಡ ನನ್ನ ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಮಾತನಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಕೆಲಸ ಅವರ ಅಪ್ಪನೇ ಮಾಡೋಕೆ ಬಿಡೋದಿಲ್ಲ. ರಮ್ಯಾ ಬಂದು ನಮ್ಮ ಮನೆ ವಿಚಾರ ಮಾತಾಡ್ಬೇಕಾ? ನಾನು ರಮ್ಯಾ ವಿಷಯವನ್ನ ಮಾತನಾಡ್ಬೇಕಾ? ಯಾಕ್ರಪ್ಪ ಹಿಂಗೆಲ್ಲ ಮಾಡ್ತೀರಾ? ಇದರಿಂದ ಎಲ್ರಿಗೂ ಕೂಡ ಸಮಸ್ಯೆ. ಒಂದು ವೇಳೆ ತಪ್ಪಾಗಿದ್ರೆ ಕ್ಷಮೆಯನ್ನ ಕೇಳಿ, ಎಲ್ಲ ಬಿಟ್ಟು ಬಿಡಿ. ನಟಿ ರಮ್ಯಾ ಕಾಮೆಂಟ್ ಕೇಳಿ ಫುಲ್ ಗರಂ ಆಗಿರುವಂತಹ ಕೊತ್ತಲವಾಡಿ ಪುಷ್ಪವ್ವ. ಕೊತ್ತಲವಾಡಿ ಸಿನಿಮಾ ಫ್ಲಾಪ್ ಆಗಿದ್ದಕ್ಕೆ ಮೊದಲೇ ಬೇಸರಗೊಂಡಿದ್ದಂತಹ ಪುಷ್ಪಕ್ಕ ನಟಿ ರಮ್ಯಾ ಹೇಳಿಕೆ ಉಲ್ಲೇಖಿಸಿ ಮಕ್ಕುಗಿತೀನಿ ಅಂತ ಹೇಳಿರುವಂತಹ ಯಶ್ ತಾಯಿ ಪುಷ್ಪ. ಎಸ್ ವೀಕ್ಷಕರೇ, ಏನಾಯ್ತು ಅನ್ನೋದನ್ನ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಪುಷ್ಪವ್ವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಟ ಯಶ್ ಅವರ ತಾಯಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅದು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನನ್ನ ಮೊಮ್ಮಕ್ಕಳ ವಿಚಾರಕ್ಕೆ ಯಾರು ಕೂಡ ಬರಬೇಡಿ. ನನ್ನ ಮೊಮ್ಮಕ್ಕಳ ವಿಚಾರಕ್ಕೆ ಬಂದ್ರೆ ಮಕ್ಕುಗಿತೀನಿ ನಾನು. ಯಾರು ಏನು ಎತ್ತ ಏನು ನೋಡೋದಿಲ್ಲ. ಮೊದಲೇ ಘಾಟಿಯಾಗಿರುವಂತಹ ಪುಷ್ಪವ್ವ ರಾಜಾರೋಷವಾಗಿ ಹೇಳಿದ್ದಾರೆ, ನನ್ನ ಮೊಮ್ಮಕ್ಕಳ ತಂಟೆಗೆ ಬರಬೇಡಿ ಅಂತ ಹೇಳಿದ್ದಾರೆ. ಅವರು ರಮ್ಯಾ ಹೇಳಿಕೆಯ ವಿಚಾರವಾಗಿ ಫುಲ್ ಗರಂ ಆಗಿರುವಂತಹ ನಟ ಯಶ್ ಅವರ ತಾಯಿ, ನಾನು ಬದುಕಿರೋವರೆಗೂ ನನ್ನ ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಮಾತನಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಕೆಲಸ ಅವರಪ್ಪ ಮಾಡಿದ್ರು ಬಿಡೋದಿಲ್ಲ. ಇನ್ನು ರಮ್ಯಾ ಬಂದು ನಮ್ಮ ಮನೆ ವಿಚಾರವನ್ನ ಮಾತಾಡಬೇಕಾ ಅಂತ ಕೇಳಿದ್ದಾರೆ. ನಾನು ರಮ್ಯಾ ವಿಚಾರವನ್ನ ಮಾತಾಡಬೇಕಾ, ಯಾಕಪ್ಪ ಹಿಂಗೆಲ್ಲ ಮಾಡ್ತೀರಾ ಅನ್ನುವಂತಹ ವಿಚಾರವನ್ನ ಅವರು ಮಾತನಾಡಿರುವಂಥದ್ದು. ನಟಿ ರಮ್ಯಾ ಕಾಮೆಂಟ್ ಕೇಳಿ ಫುಲ್ ಗರಂ ಆಗಿರುವಂತಹ ಕೊತ್ತಲವಾಡಿ ಪುಷ್ಪ. ಮೊದಲೇ ಕೊತ್ತಲವಾಡಿ ಸಿನಿಮಾ ಫ್ಲಾಪ್ ಆಗಿದೆ. ಮೊದಲೇ ಬೇಸರದಲ್ಲಿದ್ದಾರೆ ಅವರು ಪುಷ್ಪಕ್ಕ. ನಟಿ ರಮ್ಯಾ ಹೇಳಿಕೆಯನ್ನು ಉಲ್ಲೇಖಿಸಿ ಮಕ್ಕುಗ್ದಿದ್ದಾರೆ. ಅವರ ಹೆಂಡತಿ ಅಂದ್ರೆ ಈಗ ರಮ್ಯಾ ಅವರು ಮೊದಲು ಏನು ಹೇಳಿದ್ರು, ಎಸ್ ವೀಕ್ಷಕರೇ, ಇಲ್ಲಿ ಗಮನ ಹರಿಸಬೇಕಾಗಿರುವಂತಹ ವಿಚಾರ, ರಮ್ಯಾ ಬಗ್ಗೆ ಪುಷ್ಪ ಮಾತನಾಡಿಲ್ಲ. ಇದನ್ನ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ. ರಮ್ಯಾ ಬಗ್ಗೆ ಪುಷ್ಪ ಮಾತೇ ಆಡಿಲ್ಲ. ಸೊ ರಮ್ಯಾ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. ಅವರ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟ ಪೋಸ್ಟ್ 2 ವರ್ಷಗಳ ಹಿಂದೆ ನಾನು ಪೋಸ್ಟನ್ನು ಮಾಡಿದ್ದೆ. ಯಶ್ ಸುದೀಪ್ ಫ್ಯಾನ್ ವಾರ್ ವೇಳೆ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು. ಆಗ ಬೇಸರ ಆಗಿತ್ತು ಅನ್ನುವಂಥ ವಿಚಾರಗಳನ್ನೆಲ್ಲವೂ ಕೂಡ ಅವರು ಹಂಚಿಕೊಂಡಿದ್ದಾರೆ. ಈಗ ಎಸ್, ರಮ್ಯಾ ಅವ್ರು ಹೇಳಿರುವಂಥದ್ದು, ಅವರ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟ ಪೋಸ್ಟ್ 2 ವರ್ಷಗಳ ಹಿಂದೆ ನಾನು ಪೋಸ್ಟ್ ಮಾಡಿದ್ದೆ. ಯಶ್ ಸುದೀಪ್ ಫ್ಯಾನ್ ವಾರ್ ವೇಳೆ ಅವರ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು. ನನಗೆ ಆಗ ಬೇಸರವಾಗಿತ್ತು. ನಟಿ ರಮ್ಯಾ. ಎಸ್ ವೀಕ್ಷಕರೇ, ನಟಿ ರಮ್ಯಾ ಅವರು ಹೇಳಿರುವಂತಹ
ಒಂದು ಪೋಸ್ಟರನ್ನು ನೀವು ನೋಡ್ತಾ ಇದ್ದೀರಾ. ಅವ್ರು ಏನಂತ ಬರ್ಕೊಂಡಿದ್ರು ಅನ್ನುವಂಥದ್ದು ವಿಚಾರವನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ರಮ್ಯಾ ಅವರು ಹಾಗೂ ದರ್ಶನ್ ಏನಿದೆ ಅದು ವಾರ್, ದರ್ಶನ್ ಅವರ ಅಭಿಮಾನಿಗಳ ವಾರ್ ಇಂದೂ ಕೂಡ ಮುಗಿಯೋದಲ್ಲ. ದರ್ಶನ್ ಅಭಿಮಾನಿಗಳು ರಮ್ಯಾ ಅವ್ರಿಗೆ ಒಂದೊಂದೇ ಕೆಟ್ಟದಾಗಿ ಮಾತನಾಡೋದು, ರಮ್ಯಾ ಅವರು ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿರುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ. ಈ ಪೋಸ್ಟ್ಗೆ ಸಂಬಂಧಿಸಿ ಪುಷ್ಪಾ ಅವರು ಏನಂತ, ಕೊತ್ತಲವಾಡಿ ಪುಷ್ಪಾ ಅವರು ಏನಂತ ಹೇಳಿದ್ದಾರೆ ಅಂತ ನೋಡುವುದಾದ್ರೆ, ನನ್ನ ಮಕ್ಕಳ ವಿಚಾರಕ್ಕೆ ಬಂದರೆ ಮಕ್ಕುಗಿತೀನಿ. ಒಬ್ಬ ಲೇಡಿಯಾಗಿ ರಮ್ಯಾ ಎದುರು ನಿಂತಿದ್ದಾರೆ, ಬೇರೆ ಯಾರೂ ಮಾತನಾಡಿಲ್ಲ. ಯಾಕ್ರಪ್ಪ ಹಿಂಗೆಲ್ಲ ಮಾಡ್ತೀರಾ? ಎಲ್ಲರೂ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡಲ್ಲ, ಹಲವರು ಮಾತ್ರ ಮಾಡ್ತೀರಾ. ಯಾಕೆ ಬೇಕು? ವಿದ್ಯಾವಂತರಾಗಿದ್ದೀರಾ, ಇದೆಲ್ಲವೂ ಕೂಡ ತಪ್ಪೇ ಅಲ್ವಾ? ಯಾಕೆ ಕರ್ನಾಟಕದ ಹೆಸರನ್ನ ಹಾಳು ಮಾಡ್ತೀರಾ? ನನ್ನ ಮೊಮ್ಮಕ್ಕಳ ವಿಚಾರಕ್ಕೆ ಬಂದರೆ ಮಕ್ಕುಗಿದ್ದೀನಿ. ನಾನು ಬದುಕಿರೋವರೆಗೂ ನನ್ನ ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಬಿಡುವುದಿಲ್ಲ. ಅಂತಹ ಕೆಲಸ ಅವರಪ್ಪ ಮಾಡಿದ್ರೇನೆ ಬಿಡುವುದಿಲ್ಲ. ರಮ್ಯಾ ಬಂದು ನಮ್ಮ ಮನೆ ವಿಚಾರ ಮಾತಾಡಬೇಕಾ? ನಾನು ರಮ್ಯಾ ವಿಚಾರವನ್ನು ಮಾತನಾಡಬೇಕಾ? ಯಾಕ್ರಪ್ಪ ಹಿಂಗೆಲ್ಲ ಮಾಡ್ತೀರಾ? ಇದರಿಂದ ಎಲ್ರಿಗೂ ಕೂಡ ಸಮಸ್ಯೆ. ಒಂದು ವೇಳೆ ತಪ್ಪಾಗಿದ್ರೆ ಕ್ಷಮೆಯನ್ನ ಕೇಳಿ, ಎಲ್ಲ ಬಿಟ್ಟು ಬಿಡಿ ಅಂತ ಹೇಳಿ ಕಮೆಂಟನ್ನು ಮಾಡಿರುವಂಥದ್ದು. ಎಸ್ ವೀಕ್ಷಕರೇ, ಈಗ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಪುಷ್ಪವ್ವ ಬಂದ್ಬಿಟ್ಟು ರಮ್ಯಾ ಅವ್ರಿಗೆ ಹೇಳಿರುವಂತಹ ರಮ್ಯಾ ಅವ್ರಿಗೆ ಹೇಳಲೇ ಇಲ್ಲ. ರಮ್ಯಾ ಅವರಿಗೆ ಯಾವುದೇ ಕಾರಣಕ್ಕೂ ಪುಷ್ಪವ್ವ ಹೇಳಿಲ್ಲ ಈ ಒಂದು ಮಾತುಗಳನ್ನ. ರಮ್ಯಾ ಅವರ ಒಂದು ಕಾಮೆಂಟ್ ಇದೆಯಲ್ಲ, ಆ ಒಂದು ಕಾಮೆಂಟ್ ಅನ್ನು ಕೂಡ ನಿಮಗೆ ಹೇಳಿದ್ವಿ. ಈಗ ಪುಷ್ಪವ್ವನ ಕಮೆಂಟ್ ಕೂಡ ಹೇಳಿದ್ವಿ. ಅಂದ್ರೆ ಸ್ಟಾರ್ ವಾರ್ ಅಂತ ಬಂದಾಗ ಎಲ್ಲರೂ ಕೂಡ ಅವ್ರವ್ರ ಫ್ಯಾಮಿಲಿ ವಿಚಾರ ಟೋಟಲಿ ಇದು ಎಲ್ಲವೂ ಕೂಡ ಅಳೆದು ತೂಗಿ ಲೆಕ್ಕ ಹಾಕಿ ನೋಡೋದಾದರೆ, ಈ ಸ್ಟಾರ್ ವಾರು ಫ್ಯಾನ್ ವಾರು ಎಲ್ಲ ಇರುತ್ತಲ್ವ, ಆ ವಾರ್ಗಳಲ್ಲಿ ಅವ್ರವ್ರ ಹೆಂಡತಿ ಮಕ್ಕಳನ್ನ ಯಾಕೆ ರೀತತ್ತೀರಾ? ಅದೇ ಲಾಸ್ಟ್ ಫೈನಲಿ ಒಂದು ನೀತಿ ಪಾಠ ಅಂತಾರಲ್ಲೋ, ಹಾಗೆ ನೀತಿ ಪಾಠ. ಅವ್ರವ್ರ ಫ್ಯಾನ್ ವಾರ್ಗಳು ನಡಿಲೇಬಾರ್ದು. ಫಸ್ಟ್ ಆಫ್ ಆಲ್ ಫ್ಯಾನ್ ವಾರ್ಗಳನ್ನು ನಡೆಸಿ ಕೂಡ ನಟ ನಟಿಯರ ಒಂದು ತಂದೆ ತಾಯಿನೋ ಹೆಂಡ್ತಿನೋ ಮಕ್ಕಳು ಸುದ್ದಿ ಯಾಕೆ ಬೇಕು ಅಲ್ವಾ? ನೀವು ಜಗಳ ಆಡ್ಬಿಡ್ತೀರಾ. ಅಲ್ಲಿ ನಿಮ್ಮ ಸೆಲೆಬ್ರಿಟಿಗಳು ಇರ್ತಾವಲ್ಲ, ಅವರೆಲ್ಲ ಒಳಗೆ ಸರಿಯಾಗೇ ಇರ್ತಾರೆ. ಬೇಕಾವೆಲ್ಲ ಅದೇ ಕೊನೆಯಲ್ಲಿ ಹೇಳಬೇಕು ಅಂದ್ರೆ ಇಷ್ಟೇ. ಸೊ ಆ ಕಾರಣಕ್ಕಾಗಿ ಅವರಿಗೆ ಇವರು ಹಚ್ಚಕ ಕೆಲಸ ಯಾರು ಫ್ಯಾನ್ಸು ಮಾಡಕ್ಕೆ ಹೋಗಬೇಡಿ. ಹಂಗೆ ಹಚ್ಚಾಕಿದ್ರೆ ನಿಮ್ಮ ಒಂದು ಸೆಲೆಬ್ರಿಟಿಗಳ ಅಥವಾ ನಿಮ್ಮ ಒಂದು ಸೆಲೆಬ್ರಿಟಿಗಳ ಮಾನ ಮರ್ಯಾದೆನೇ ಹೊರಗೆ ಹೋಗುತ್ತೆ ಹೊರತು ಬಾಕಿ ಯಾರ್ದು ಅಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾರೂ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅವ್ರ ಮನೆ ಹೆಣ್ಮಕ್ಳು ಹಾಗೆ, ಅವಳು ಹಂಗಾಗಿತ್ತು, ಅವ್ನ ಹೆಂಡತಿ ಗೊತ್ತಿಲ್ವಾ ನನಗೆ, ಇವೆಲ್ಲ ಬೇಡ. ನೀವು ಸ್ಟಾರ್ ಸೆಲೆಬ್ರಿಟಿಗಳನ್ನ ಮನಸ್ಸಲ್ಲಿಟ್ಕೊಳ್ಳಿ. ಕೆಟ್ಟದಾಗಲ್ಲ ಯಾಕೆ ಬೈತೀರಾ? ಬೇರೆ ಫ್ಯಾನ್ಸ್ಗೆ ಅಭಿಮಾನಿಗಳಿಗೆ ನೋವಾಗಂಗೆ ನೀವೇ ಯೋಚನೆ ಮಾಡಿ, ಬುದ್ಧಿಜೀವಿಗಳು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.